ಸದಸ್ಯರ ಗಮನಕ್ಕೆ ಇಲ್ಲದೆ ನೂತನ ಅಧ್ಯಕ್ಷರಿಂದ ಗಾಂಧಿ ಮಾರ್ಕೆಟಿನ ಮಣ್ಣು ತೆರವು ಕಾರ್ಯಾಚರಣೆ. ವಿರೋಧ ಪಕ್ಷದ ಸದಸ್ಯರಿಂದ ಮಣ್ಣು ಮಾರಾಟದ ಆರೋಪ. ಕಾರವಾರ ನಗರಸಭೆ ವ್ಯಾಪ್ತಿಯ ಗಾಂಧಿ ಮಾರ್ಕೆಟಿನ ಅಂಗಡಿ ತೆರವು ಮಾಡಿದ ಸ್ಥಳದಲ್ಲಿದ್ದ ಮಣ್ಣನ್ನು ತೆರವು ಮಾಡಲು ಜೆಸಿಬಿ ಹಾಗೂ ಟಿಪ್ಪರ್ ಮೂಲಕ ಮಣ್ಣು ಸಾಗಾಟ ಮಾಡಲು ನೂತನ ಅಧ್ಯಕ್ಷ ರವಿರಾಜ್ ಉಪಸ್ಥಿತಿಯಲ್ಲಿ ಕಾರ್ಯಾಚರಣೆ ನಡೆದಿದ್ದು, ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ಸದಸ್ಯರು ಬಂದು ಅಧ್ಯಕ್ಷರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಶುಕ್ರವಾರ ಬೆಳಗ್ಗೆ ನಡೆದಿದೆ. ನೂತನ ಆಯ್ಕೆಯಾದ ಅಧ್ಯಕ್ಷ ರವಿರಾಜ್ ಅವರು ಸರ್ವ ಸದಸ್ಯರ ಗಮನಕ್ಕೆ ತರದೆ ತಮ್ಮ ಹಿತಾಸಕ್ತಿಯಿಂದ ಮಣ್ಣು ತೆರವು ಕಾರ್ಯಾಚರಣೆ ಮಾಡುತ್ತಿದ್ದು, ನಮ್ಮ ಗಮನಕ್ಕೆ ತರದೆ ಸುಮಾರು 30 ಲೋಡ್ ಮಣ್ಣು ಮಾರಾಟ ಮಾಡಿದ್ದಾರೆ. ಹಾಗೆ ಉಪಾಧ್ಯಕ್ಷರು ಕೂಡ ತಮಗೆ 2 ಲೋಡ್ ಮಣ್ಣು ನೀಡುವಂತೆ ಕೇಳಿದಾಗ ಪಕ್ಷ ಸದಸ್ಯರು ಕೆಂಡಮಂಡಲವಾಗಿ ಮಣ್ಣು ಮಾರಾಟ ಮಾಡುತ್ತಿದ್ದೀರಿ ಎಂದು ಆರೋಪಿಸಿದರು. ಸುಮಾರು 2 ಗಂಟೆಗಳು ಅಧಿಕ ಕಾಲ ವಾದ ವಿವಾದ ಜರುಗಿದ್ದು, ಇದರಿಂದ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಯಿತು. ಅಲ್ಲೇ ಉಪಸ್ಥಿತರಿದ್ದ ನಗರಸಭೆ ಅಧಿಕಾರಿಗಳು ಅಸಹಾಯಕರಾಗಿ ನಿಂತುಕೊಂಡರು. ಈ ಕುರಿತು ಹಿರಿಯ ಅಧಿಕಾರಿ ಸದಾನಂದ್ ಅವರನ್ನು ವಿಚಾರಿಸಿದಾಗ ತಾವು ನೂತನ ಅಧ್ಯಕ್ಷರಿಗೆ ಮಣ್ಣು ತೆರವು ಕಾರ್ಯಾಚರಣೆ ಕುರಿತು ಸರ್ವ ಸದಸ್ಯರ ಗಮನಕ್ಕೆ ತರುವಂತೆ ಕೇಳಿದ್ದೇನೆ ಎಂದರು. ಆದರೆ ಅಧ್ಯಕ್ಷರು ಕೆಲ ಸದಸ್ಯರ ಗಮನಕ್ಕೆ ತರದೆ ಇದರಿಂದ ಈ ಘರ್ಷಣೆ ಉಂಟಾಗಿದೆ ಎಂದರು. ನೂತನ ಅಧ್ಯಕ್ಷ ರವಿರಾಜರನ್ನು ಮಾತನಾಡಿಸಿದಾಗ ತಾನು ಗಣೇಶ ಚತುರ್ಥಿಯ ನಿಮಿತ್ತ ವಾಹನ ನಿಲುಗಡೆಗೆ ಅವಕಾಶ ಮಾಡಿಕೊಳ್ಳಲು ಮಣ್ಣು ತೆರವು ಕಾರ್ಯಾಚರಣೆ ಮಾಡಿದ್ದು ಸರ್ವ ಸದಸ್ಯರಿಗೆ ಗಮನ ತಂದಿಲ್ಲ. ಮುಂದೆ ಎಲ್ಲರ ಗಮನಕ್ಕೆ ತಂದು ಅಭಿವೃದ್ಧಿ ಕೆಲಸ ಮಾಡಲಾಗುವುದು ಎಂದರು. ನಗರಸಭೆ ಸದಸ್ಯ ಮಕ್ಬುಲ್ ಅವರು ಮಾತನಾಡಿ, ನೂತನ ಅಧ್ಯಕ್ಷರಾದ ರವಿರಾಜ್ ಅವರು ತಮ್ಮ ಅಧಿಕಾರ ವಹಿಸಿಕೊಂಡ ಮಾರನೇ ದಿವಸದಿಂದ ಸರ್ವಾಧಿಕಾರ ಪ್ರಾರಂಭಿಸಿದ್ದಾರೆ. ಸರ್ವ ಸದಸ್ಯರ ಗಮನಕ್ಕೆ ತರದೆ ಅಭಿವೃದ್ಧಿ ಹೆಸರಿನಲ್ಲಿ ಸುಮಾರು 30 ಲೋಡ್ ಮಣ್ಣು ಮಾರಾಟ ಮಾಡಿದ್ದಾರೆ ಎಂದು ಆರೋಪಿಸಿದರು. ಗಾಂಧಿ ಮಾರ್ಕೆಟಿನಲ್ಲಿ ಕಳೆದ 2 ವರ್ಷಗಳ ಹಿಂದೆ ಅಂಗಡಿ ತೆರವು ಕಾರ್ಯಾಚರಣೆ ಮಾಡಿದ್ದು, ಅದರಲ್ಲಿ ಕೆಲವು ಅಂಗಡಿಕಾರರು ನ್ಯಾಯಾಲಯದ ಮೊರೆ ಹೋಗಿದ್ದು, ಪ್ರಕರಣ ನ್ಯಾಯಾಲಯದಲ್ಲಿದ್ದಾಗ ಮಣ್ಣು ತೆರವು ಕಾರ್ಯಾಚರಣೆ ಮಾಡಿದ್ದರಿಂದ ನೂತನ ಅಧ್ಯಕ್ಷರು ನ್ಯಾಯಾಲಯದ ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಎಲ್ಲ ನಗರಸಭಾ ಸದಸ್ಯರಿಗೆ ಫೋನ್ ಬಂದಿತ್ತು. ಏನಂತ, ನಗರಸಭೆ ಪ್ರಾಪರ್ಟಿಯಲ್ಲಿಂದ ಮಣ್ಣು ಕಳ್ತನ ಆಗ್ತಾ ಇದೆ ಅಂತ ಒಂದು ಫೋನ್ ಬಂತು, ಕರೆ ಬಂತು. ನಾವೆಲ್ಲ ನಮ್ಮ ಕೆಲಸ ಮೇಲೆ ಇದ್ದೆ. ನಾನು ಕತ್ನೆ ಚಿತ್ತಾಗೋಲ ತಾಲೂಕದ ಒಂದು ಕತ್ನೆಯಲ್ಲಿ ನಾನು ಇದ್ದೆ. ಅಲ್ಲಿಂದ ಹೀಗೆ ಓಡಿ ಬಂದಿದ್ದೇನೆ. ಇಲ್ಲಿಂದ ನಗರಸಭೆಯಿಂದ ಮಣ್ಣು ಕಳ್ತನ ಆಗ್ತಾ ಇದೆ ಅಂತ ಈಗಾಗಲೇ 30 ಲೋಡನ್ನು ಮಣ್ಣು ಕಳ್ತನ ಮಾಡಿದ ಅಂತ ಹೇಳ್ತಾ ಇದ್ದಾರೆ. JCB ಹೀಗೆ ಇವರು ಯಾರು ಟಿಪ್ಪರ್ ಅವರು ಓಡೋದ್ರು ಇಲ್ಲಿಂದ. ಹೀಗೆ ಅಧ್ಯಕ್ಷರಿಗೆ ಕೇಳಿದರೆ ಅವರು ಹೇಳ್ತಾರೆ, ಇಲ್ಲ ನಾವು ಈ ಥರ ಮಾಡ್ತಾ ಇದ್ದೇವೆ. ಅರೆ ಏನು ಮಾಡಿದರೆ ನಗರಸಭೆ ಪ್ರಾಪರ್ಟಿಗೆ ಏನಾಗಬೇಕು ಅದು 31 ನಗರಸಭಾ ಸದಸ್ಯರಿದ್ದಾರೆ, ಶಾಸಕರಿದ್ದಾರೆ, ಎಲ್ಲ ಮುಖಂಡರಿದ್ದಾರೆ. ಅವ್ರ ಜೊತೆ ಸೇರಿ ಅದು ಒಂದು ನಿರ್ಣಯ ಆಗಬೇಕಂತ ನಾವು ಹೇಳ್ಕೊಂಡು ಇವತ್ತು ಏನು ಕೆಲಸ ಮಾಡ್ತಾ ಇದ್ರು ಅವ್ರು ಬಂದ್ ಮಾಡಿದ್ದಾರೆ. ಅವ್ರು ಹೇಳಿದ್ರು ಬೀಚ್ ಮೇಲೆ ಮಣ್ಣು ಹಾಕ್ತಾ ಇದ್ದೇವೆ ಅಂತ. ಈ ಕಚರಾ ಮಣ್ಣು ತಗೊಂಡೋಗಿ ಬೀಚ್ ಮೇಲೆ ಹಾಕೋದು ಯಾವ ಪದ್ಧತಿ? ಅದು ನ್ಯಾಚುರಲ್ ಬೀಚಲ್ಲಿ ಇದು ಎಲ್ಲ ಹಾಕಿ ಬೀಚ್ ಹಾಳು ಮಾಡೋದು ಅದು ಸರಿಯಾಗೋದಿಲ್ಲ. ಏನು 4 ವರ್ಷ ಹಿಂದೆ ಕೂಡ ಇದೇ ಥರ BJP ಸರ್ಕಾರ ಇದ್ದಾಗ ಇದೇ ಥರ ಮಾಡಿದ್ರು ಇವರು. ಅವಾಗೆ ಕೂಡ ಎಲ್ಲ ಕಾರವಾರ ನಾಗರಿಕರು ಸೇರಿ ಅದು ಬಂದ್ ಮಾಡಿದ್ರು. ಅದೇ ಥರ ಇವಾಗ ಕೂಡ ಇವರು ರಿಪೀಟ್ ಮಾಡ್ತಾ ಇದ್ದಾರೆ. ಇವು ಒಳ್ಳೆ ಪದ್ಧತಿ ಇಲ್ಲ. ನಾವು ಹೇಳಿದ್ದೇವೆ ಅಧ್ಯಕ್ಷರಿಗೆ, 31 ಸದಸ್ಯರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಕೂಡಿ ಶಾಸಕರು ಇದ್ದಾರೆ, ಎಲ್ಲ ಕೂಡಿ ಒಂದು ಒಳ್ಳೆ ನಿರ್ಣಯ ಮಾಡಬೇಕು, ಕಾರವಾರ ಅಭಿವೃದ್ಧಿ ಪಥ ದಾಟಬೇಕು ಅಂತ ನಾವು ನಮ್ಮದು ಒಂದು ನಿರ್ಣಯ ಇದೆ. ಅದಕ್ಕೆ ಅಧ್ಯಕ್ಷರು ಹೇಳಿದ್ದಾರೆ. ಈಗಾಗಲೇ ನಗರಸಭೆಯಲ್ಲಿ ಕರೆದಿದ್ದಾರೆ ಎಲ್ಲರಿಗೆ ಕೂತ್ಕೊಂಡು ಮಾತಾಡುವ ಅಂತ. ಮುಂದೆ ಏನಾಗ್ತದೆ ನಾವು ನೋಡುವ. ನಮ್ಮದು ಒಂದು ಪ್ರತಿಭಟನೆಗೆ ಇವಾಗ ನೋಡಿ JCB ಮತ್ತು ಹೋಗ್ತಾ ಇದೆ. ಈಗ ನೋಡ್ಬೇಕು ಅದು ಸರಿಯಾಗಿ ಕಳ್ತನ ಆಗಿದೆ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ತನಿಖೆ ಆಗ್ಬೇಕು ಅದರ ಬಗ್ಗೆ. ಅಧ್ಯಕ್ಷತೆ ಮಾತಾಡ್ತೇವೆ, ಎಲ್ಲಿ ಹೋಗಿದೆ ಮಣ್ಣು ಎಲ್ಲಿ ಇದೆ ಅಂತ ನೋಡ್ತೇವೆ. ಆಮೇಲೆ ಮುಂದಿನ ವಿಚಾರ. ಗಾಂಧಿ ಮಾರ್ಕೆಟಲ್ಲಿ ಬಂದಿದ್ದು ನಿನ್ನೆ ನಾವು ಆಫೀಸನ್ನು ಓಪನ್ ಮಾಡಿದ್ದೇವೆ. ಇಡೀ ಸಾರ್ವಜನಿಕರು ನಮ್ಮ ಹತ್ರ ಬಂದಿದ್ದು. ನಮಗೆ ಇಡೀ ಸಾರ್ವಜನಿಕರು ಒಂದೇ ವಿನಂತಿ, ಕಾರವಾರ ಹಾರ್ಟ್ ಆಫ್ ದಿ ಸಿಟಿ ಚೌತಿ ಹಬ್ಬ ಬರ್ತಾ ಮಣ್ಣನ್ನು ಕ್ಲಿಯರ್ ಮಾಡಲಿಕ್ಕೆ ಅವರು ಒಂದು ನಮ್ಮ ಹತ್ರ ಸಜೆಸ್ಟ್ ಮಾಡಿದ್ದು. ಅದಕ್ಕೆ ನಾವು ಯಾವ್ಯಾವ ಇಲ್ಲಿ ಇವತ್ತು ಬೆಳಗಿಂದ ಕಾರ್ಯಕ್ರಮ ಚಾಲೂ ಆಗಿತ್ತು, ಅದರಲ್ಲಿ ಎಲ್ಲ ಮಣ್ಣು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಎಲ್ಲರೂ ಎಲ್ಲೆಲ್ಲೆಲ್ಲಿ ಯಾವ ಕೋಟಲ್ಲಿದೆ ಅಂಗಡಿ ಅದಕ್ಕೆ ನಾವು ಮುಟ್ಲಿಕ್ಕೆ ಕಡೆಗಡೆ ಹಾಕಲಿಲ್ಲ. ಆದರೆ ಯಾವ್ಯಾವ ಲಾಸ್ಟ್ ಟೈಮಲ್ಲಿ ನಮ್ಮ ರೀತಿಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ನಮ್ಮ ಅಧ್ಯಕ್ಷ ಯಾವ್ಯಾವ ಅಂಗಡಿ ಡೆಮಾಲಿಷಿಂಗ್ ಮಾಡಿದ್ದು ಅದು ಮಣ್ಣು ಖಾಲಿ ಕ್ಲಿಯರ್ ಮಾಡಲಿಕ್ಕೆ ನಾವು JCB ತಂದಿದ್ದೀನಿ. ಅದು ಎಲ್ಲ ಸದಸ್ಯರಿಗೆ ಗೊತ್ತಾಗಲಿಲ್ಲ ಅಂತ ಅವರು ಒಂದಲ್ಲಿತ್ತು. ಇದರಲ್ಲಿ
ಮುಂದಿನ ದಿವಸದಲ್ಲಿ ನಾವು ಎಲ್ಲರೂ ಇವತ್ತಿನಿಂದ ನಾಳೆ ಮೀಟಿಂಗ್ ಕರೆಸ್ಕೊಂಡು ಎಲ್ಲರಿಗೂ ವಿಶ್ವಾಸ ತಗೊಂಡು ಎಲ್ಲ ಒಂದು ಕ್ಲಿಯರ್ ಮಾಡ್ಕೊಂಡು ಮತ್ತು ನಾವು ಯಾರಿಗೆ ವ್ಯಾಪಾರಸ್ಥರಿಗೆ ನಾವು ಕೊಡಲಿಕ್ಕೆ ಅವಕಾಶ ಕೊಡೋದಿಲ್ಲ, ತಂತಿ ಅಂತ ಹಾಕಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಗೊಂದಲ ಆಗಿದೆ, ಅದೆಲ್ಲ ನಾವು ಕ್ಲಿಯರ್ ಮಾಡ್ತೀವಿ. ಯಾಕಂದರೆ ಹಬ್ಬ ಬರ್ತಾ ಇದೆ, ಹಬ್ಬ ವಿಷಯದಲ್ಲಿ ಕೂಡ ಏನಾದರೆ ಗಾಡಿ ವ್ಯವಸ್ಥೆ ಏನು ಜಾಸ್ತಿ ಆದರೆ ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಇದು ಒಂದು 9 ಕೋಟಿ ಸ್ಯಾಂಕ್ಷನ್ ಆಗಿದೆ, ಅದಕ್ಕೆಲ್ಲ ಪ್ಲ್ಯಾನ್ ಆಗಿದೆ. ಆದರೆ ಕೋರ್ಟಲ್ಲಿ ಇದ್ದಾಗ ಲಾಸ್ಟ್ ಟೈಮಲ್ಲಿ ಎಲ್ಲ ಶಾಪ್ದವರಿಗೆ ನಾವು ಕರೆದಿದ್ದು, ಅವ್ರಿಗೆ ಬಾಂಡ್ ಕೊಟ್ಟಿದ್ದಾರೆ. ನಿಮ್ಮ ಅಂಗಡಿ ಯಾವ್ಯಾವ ಡೆಮೋಲಿಷನ್ ನಿಮಗೆ ಕೊಡ್ತೀವಿ ನಾವು, ಯಾರಿಗೆ ಇದು ಮೋಸ ಆಗೋದಿಲ್ಲ ಅಂತ. ಆದರೆ ಸ್ವಲ್ಪ ಕಾರಣದಿಂದ ಸ್ವಲ್ಪ ಜನ ಕೋರ್ಟಲ್ಲಿದೆ, ಅದು ಇನ್ನೂ ವಿಡ್ರಾವಲ್ ಆಗಲಿಲ್ಲ. ಮುಂದಿನ ದಿವಸದಿಂದ ಅವರಿಗೆಲ್ಲರಿಗೂ ಕರ್ಸ್ಕೊಂಡು ಒಳ್ಳೆ ರೀತಿಯನ್ನು ವಿಡ್ರಾವಲ್ ಮಾಡ್ಕೊಂಡು ಅದೆಲ್ಲ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಕಟ್ಟಡ ಆಗಬೇಕಂತ. ಫೈನಲ್ ಏನಂದರೆ ಈಗ ಒಂದು ನಾಳೆ ಒಂದು ಸಭೆ ಕರೆಸಬೇಕು, ಎಲ್ಲ ಸದಸ್ಯರ ಒಂದು ವಿಶ್ವಾಸ ತಗೊಂಡು ನಾವು ಮುಂದಿನ ದಿವಸದಲ್ಲಿ ಒಂದು 2 ದಿವಸದಲ್ಲಿ ಎಲ್ಲ ಸದಸ್ಯರಿಗೆ ಕರ್ಕೊಂಡು ಅವ್ರು ಒಂದು ಆಶ್ವಾಸನದಲ್ಲಿ ಇಂದು ಮುಂಜಾನೆ ಕಾರವಾರ ನಗರಸಭೆ ವ್ಯಾಪ್ತಿಯಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇವರು ಪಾಪ ಜನರು ಇದ್ದ ಅಂಗಡಿಗಳನ್ನು ಧ್ವಂಸ ಮಾಡಿ 4 ವರ್ಷ ಈ ಮಣ್ಣನ್ನು ಹೀಗೆ ಇಟ್ಟಿದ್ದರು. ಇವತ್ತು ಏಕಾಏಕಿ ನಗರಸಭೆ ಅಧ್ಯಕ್ಷರಾದ ರವಿರಾಜ್ ಅಂಕೋಲೇಕರ್ ಹಾಗೂ ಅವರ ಬಿಜೆಪಿಯ ಸದಸ್ಯರು ಕೂಡಿ ಇವತ್ತು ಮುಂಜಾನೆ ಬಂದು ನಮಗೆ ಕೆಲವು ಕರೆಗಳು ಬಂದು ಇಲ್ಲಿಂದ ಮಣ್ಣು ತಗೊಂಡು ಎಲ್ಲೋ ಹೋಗ್ತಾ ಇದೆ ಅಂತ. ಅದಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರನ್ನು ಕರೆದುಕೊಂಡು ಇವತ್ತು ಈ ಸ್ಥಳಕ್ಕೆ ಬಂದು ನಾವು ಅಧ್ಯಕ್ಷರಿಗೆ ಕೇಳಿದ್ದೇವೆ, ನೀವು ಏನು ಮಾಡ್ತಾ ಇದ್ದೀರಿ ಅಂತ. ಇಲ್ಲ, ನಾವು ಇಲ್ಲಿಂದ ಮಣ್ಣು ತಗೊಂಡು ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಹಾಕ್ತಾ ಇದ್ದಾರೆ, ಎಲ್ಲಿ ಮಾಡ್ತಾ ಇದ್ದಾರೆ ಅದು ನಮ್ಗೆ ಗೊತ್ತಾಗ್ತಾಯಿಲ್ಲ. ಇವತ್ತು ಇಲ್ಲಿಂದ 30 ಲೋಡ್ ಮಣ್ಣು ಹೋಗಿದೆ, ಅದು ಎಲ್ಲಿ ಹೋಗಿದೆ ನಮ್ಗೆ ಗೊತ್ತಿಲ್ಲ. ಅದರ ಬಗ್ಗೆ ತನಿಖೆ ಆಗಬೇಕು. ಈಗ ಕಮಿಷನರ್ಗೂ ನಾನು ಕಾಲ್ ಮಾಡಿ ಕೇಳಿದ್ದೀನಿ, ಕಮಿಷನರ್ ನನ್ನ ಗಮನಕ್ಕೆ ಬಂದಿಲ್ಲ ಅಂತಾರೆ. ನಂತರ AW ಸದಾನಂದ ಅವರು ಇದ್ದರು, ಅವ್ರು ಹೇಳ್ತಾರೆ ಅಧ್ಯಕ್ಷರು JCB ತಂದು ಇದನ್ನು ಮಾಡ್ತಾ ಇದ್ದಾರೆ. ಇದು ಯಾರಿಗೂ ಕಾನ್ಫಿಡೆನ್ಸಿಗೂ ತಗೊಳ್ಳದೆ ಇವತ್ತು ಈ ಕಾರ್ಯವನ್ನು ಮಾಡಿದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕು. ಹಾಗೂ ಇಲ್ಲಿ ಬಂದಂತಹ ನಗರಸಭೆಯ ಬಿಜೆಪಿಯ ಸದಸ್ಯರು ಹೇಳ್ತಾರೆ ಇಲ್ಲಿ ಸಾರ್ವಜನಿಕರು ಮಾತನಾಡುವ ಅವಕಾಶ ಇದೆ ಅಂತ. ನಾವು ಟ್ಯಾಕ್ಸ್ ಪೇಯರ್ಸ್, ನಮ್ಮ ಮಾತನಾಡುವ ಅವಕಾಶ ಸಿಗಬೇಕು. ಇದು ನಗರಸಭೆಯ ಅಧ್ಯಕ್ಷರಿಗೆ ಅರಿವು ಇರಬೇಕು. ಮತ್ತು ಇಲ್ಲಿಂದ 30 ಲೋಡ್ ಮಣ್ಣು ಎಲ್ಲಿಗೆ ಹೋಗಿದೆ ಅಂತ ಇದ್ರ ಬಗ್ಗೆ ತನಿಖೆ ಆಗಬೇಕು. ಇದ್ರ ಬಗ್ಗೆ ನಾನು ದೂರು ಸಲ್ಲಿಸ್ತಾ ಇದ್ದೀನಿ. ಸಾರ್ವಜನಿಕವಾಗಿ ನಾನು 100% ಹೇಳ್ತೀನಿ, ಇಲ್ಲಿ ಯಾವುದೇ ಪ್ಲ್ಯಾನ್ ಇಲ್ಲ. ಇಲ್ಲಿ ಇದ್ದ ಅಂಗಡಿ ಕೆಲವು ಬಿಜೆಪಿಯ ಒಂದು ಮುಖಂಡರ ಅಂಗಡಿ ಇತ್ತು, ಅವರಿಗೆ ನಾಳೆ ಪಟಾಕಿ ಬಾಕಿ ಯಾವ್ಯಾವ ಅಂಗಡಿ ಇದೆ ಅವ್ರದ್ದು, ಅದು ಅಂಗಡಿಯ ತಯಾರಿ ಇಲ್ಲಿ ನಡ್ತಾ ಇರೋದು, ಒಂದು ಹುನ್ನಾರ ನಡೀತಾ ಇದೆ ಅಂತ ನಾನು ಹೇಳಬಯಸ್ತೇನೆ. ನಿನ್ನೆ ಅಧ್ಯಕ್ಷರು ಈ ಗಾಂಧಿ ಮಾರ್ಕೆಟ್ ಇದರಲ್ಲಿ ಮಣ್ಣೆಲ್ಲ ರಾಡಿ ಇದೆ. ಜನಗಳೆಲ್ಲ ಪಾರ್ಕಿಂಗ್ ಚೌತಿ ಹಬ್ಬಕ್ಕೆಲ್ಲ ರಸ್ತೆ ಮೇಲೆ ಗಾಡಿ ಸರ್ ಅವ್ರಿಗೆ ತುರ್ತಕ್ಕೆ ಆಲ್ಟರ್ನೇಟ್ ಆಗಿ ಒಂದು ವ್ಯವಸ್ಥೆ ಮಾಡೋದವಾಗಿ ಆ ಮಣ್ಣಿನ ಗುಡ್ಡೆ ಅಂಗಡಿ ಬಿಟ್ಟು ಮಣ್ಣಿನ ಗುಡ್ಡೆ ಏನು ಡೆಮೊಲಿಷ್ ಮಾಡೋದು ಇದನ್ನು ಶಿಫ್ಟ್ ಮಾಡೋಣ ಅಂತ ನಿನ್ನೆ ಅಧ್ಯಕ್ಷರೇ JCB ನಮ್ಮನ್ನು ಮೀಟಿಂಗ್ ಮಾಡಿ ಕರೆಸಿ ನನಗೆ ಯಾಕೋಬ್ ಅವರಿಗೆ ನಮ್ಮ ಸ್ಟಾಫರಿಗೆ ಕರ್ಕೊಂಡು ಇವತ್ತೇ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅವರೇ ಖುದ್ದು ಬಂದು ಬೆಳಗ್ಗೆಯಿಂದ ಕೌನ್ಸಿಲರ್ ಬಂದು ಪ್ರಾರಂಭ ಮಾಡಿದ್ದಾರೆ. ಇಲ್ಲ, ಈಗ ಕೌನ್ಸಿಲರ್ ಮಾಡಿದಾರೆ ಅಥವಾ ನೀವು ಇಲಾಖೆ ಮಾಡ್ತಾ ಇದ್ದೀರಾ ನಿಮ್ಮ ಕಚೇರಿಯಿಂದ? ಅಲ್ಲ ಖರ್ಚು ನಮ್ಮದು JCB ನಮ್ಮದು ಆಫೀಸಲ್ಲೇ. ಅಲ್ಲ, ಈಗ ನೀವು ಸರ್ವ ಸದಸ್ಯರ ಮೀಟಿಂಗ್ ತೊಗೊಂಡು ಮಾಡಬೇಕಾಗಿತ್ತಲ್ಲ? ಸರ್ವ ಮೀಟಿಂಗ್ ಮಾಡೋದು ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ. ಅದು ನಿನ್ನೆ ಹೇಳಿದ್ವಿ, ಎಲ್ಲ ಮೆಂಬರ್ ಅವರು ಚೇಂಬರಲ್ಲಿ ಹೇಳಿದ್ವಿ, ನೀವು ಕೌನ್ಸಿಲರ್ ಕಾನ್ಫಿಡೆನ್ಸ್ ಮಾಡಬೇಕಂತ ಹೇಳಿದ್ವಿ. ಯಾರಿಗೆ ಹೇಳಿದ್ರಿ? ಅಧ್ಯಕ್ಷರಿಗೆ. ಬಟ್ ಅವರು ತಗೊಂಡಿಲ್ಲ ಅಂತ ಹೇಳಿ ಅವರು ಮಾಡಬೇಕು. ಈಗ ಮುಂದೇನು ಮಾಡ್ತೀರಿ ನೀವು? ಈಗ ಸದ್ಯಕ್ಕೆ ನಿಲ್ಸಿದ್ವಿ. ಅದೇ ನಕ್ಷೆ ಎಲ್ಲ ಮಾಡಿದ್ವಿ. ಪೀರಿಯಡ್ ಅಲ್ಲಿ ಒಂದು ಕಾಂಪ್ಲೆಕ್ಸ್ ಮಾಡ್ಬೇಕಂತ ನಕ್ಷೆ ಎಲ್ಲ ಮಾಡಿ ಒಂದು ಸಲ ನಮ್ಮ ಶಾಸಕರ ಗಮನಕ್ಕೂ ತಂದಿದ್ವಿ. ನಕ್ಷೆ ಎಲ್ಲ ಮಾಡಿ ಶಾಸಕರು ಅದು ಸ್ವಲ್ಪ ಕೆಲವು ಬದಲಾವಣೆ ಮಾಡಬೇಕಂತ ಹೇಳಿದ್ದಾರೆ. ಹಾಗಾಗಿ ಇನ್ನೂ ರಿವೈಸ್ ಮ್ಯಾಪ್ ಮಾಡಿದ್ವಿ. ಈಗ ಶಾಸಕರು ಒಂದು ಸಭೆ, ನಮ್ಮ ಕೌನ್ಸಿಲರ್ ಜೊತೆಗೆ ಒಂದು ಸಭೆ ಮಾಡಿ ನಂತರ ಕಾಂಪ್ಲೆಕ್ಸ್ ಕಟ್ಟೋ ಬಗ್ಗೆ ವಿಚಾರ ಮಾಡಿ ಈಗ ಮಾಡ್ತಾ ಇದ್ರಿ. ಅದೇ ತರ ಬಾಕಿ ಎಷ್ಟೆಲ್ಲ ಬಿಲ್ಡಿಂಗ್ಸ್ ರಸ್ತೆ ಮೇಲೆ ಕಟ್ಟಿದೆ, ಅದಕ್ಕೆ ಕಾರ್ಯಾಚರಣೆ ಮಾಡೋದಿಲ್ಲ ಈಗ ವಿಚಾರ ಮಾಡಿದ್ವಿ. ಈಗ ನೀವು ಪಿಕ್ಲೆ ರೋಡ್ ಟರ್ನಿಗೆ ಒಂದು ಇದಿದೆ ಅಲ್ಲ ನಿಮ್ದು? ಹೌದು. ಅಲ್ಲ, ನೀವು ನೋಟಿಸ್ ಕೊಟ್ಟು ನೀವೇ ಪರ್ಮಿಷನ್ ಕೊಟ್ಟಿದ್ದು, ನೀವೇ ನೋಟಿಸ್ ಕೊಟ್ಟಿದ್ದು. ಹೌದು, ವಸತಿ ಅಂದ್ರೆ ವಾಣಿಜ್ಯ ಮಾಡಿದಿರಿ. ಈಗ ತೆಗಿತಾರೆ, ಅದು ಎಲೆಕ್ಷನ್ ಮಾಡಿದ್ದಾರೆ, ಅವರು ತೆಗಿತೀವಿ. ಈಗ ನೀವು ತೆರವುಗೊಳಿಸ್ತೀರಿ. खर्चा उरल्यांनी तुका कितें करू दिना हे मातू सांग. तुका समा आतां जाल्लें आसा, सगळ्याक फोन घेवन आमी बरें करया. हे माती खंय होण घालचे, कितें चोल कोण चोल म्हणून सांगता.
अशी